CWRC ಆದೇಶ ಹೊರಬೀಳ್ತಾ ಇದ್ದ ಹಾಗೆ ರಾಜ್ಯದಾದ್ಯಂತ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಅದರಲ್ಲೂ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ರೈತರು ಕನ್ನಡ ಸಂಘಟನೆಗಳ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಒತ್ತಾಯವನ್ನ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ದ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ರು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಈಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ. CWRC ಆದೇಶದ ವಿರುದ್ಧ ಇದೀಗ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿರ್ತಕ್ಕಂಥದ್ದು. ಮಂಡ್ಯದ ಕಾವೇರಿ ಭವನದ ಬಳಿ ಪ್ರತಿಭಟನೆಗಳು ಕೂಡ ಜರುಗ್ತಾ ಇದೆ. ಸರ್, CWRC ಆದೇಶ 4.5 TMC ಬಿಡಬೇಕು ಅನ್ನುವಂಥದ್ದು. ಇವತ್ತು ಮತ್ತೆ CWMA ಸಭೆ ಆಗ್ತಾ ಇದೆ. ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ? CWRC ಏನು ಇವತ್ತು ತೀರ್ಮಾನ ತಗೊಂಡದಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಟಾಗಿಂದ ನಾವೆಲ್ಲ ತಲೆಬಾಗಿ ಬಂದಿದ್ದೀವಿ. ಸರ್, ಇನ್ನು ಮುಂದೆ ಈಗಾಗಲೇ ಸರ್ ಜೂನ್ 1 ಹೋದ ವರ್ಷ ನೀರು ತುಂಬಿತ್ತು. ನಾವೇನು ಅದ್ರ ಬಗ್ಗೆ ವರಿ ತಗೊಳ್ಳಿಲ್ಲ. ನೀರು ಬಿಡ್ಲಿ ಅಂತ ಸುಮ್ಮನೆ ಅವರು ನಾವು ಕಟ್ಟೆ ಕಟ್ಟಬೇಕಾದ್ರೆ ನಿಬಂಧನೆ ಆಗಿದೆ ಅಂತ. ಬಟ್ ನಮ್ಮ ಕಾವೇರಿ ಕಣಿವೆಯಲ್ಲಿ ನೀರಿಲ್ದಿರೋಂಥ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭ ನೋಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ತಮಿಳುನಾಡು ಸರ್ಕಾರ ನಾವು ಏನು ಮಾಡಬೇಕು? ನಮಗೆ ದನ ಕರುಗಳಿಗೆ ಜಾನುವಾರುಗಳಿಗೆ ನೀರೇನು? ಮೈಸೂರು ಮತ್ತು ಮಂಡ್ಯ ಬೆಂಗಳೂರು ಕಾವೇರಿ ನೀರಿನ ನಂಬ್ಕೊಂಡಿರುವಂಥ ಪ್ರದೇಶದ ಜನಗಳಿಗೆ ಏನು ಮಾಡಬೇಕು? ಜೊತೆಗೆ ಈಗಾಗಲೇ ಬರಪೀಡಿತ ಪ್ರದೇಶ ಅಂತ ತಾವು ನೋಡಿ ತೋರಿಸ್ತಾ ಇದ್ರಿ. ತಾವು ಸರ್ಕಾರಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಗಾಯದ ಮೇಲೆ ಗಾಯ ಆಯ್ತಾ ಇದ್ರೆ ನಾವೇನು ಮಾಡ್ಬೇಕು ಹೇಳಿ ಸರ್? ತಾವು ಈಗ DK ಶಿವಕುಮಾರ್ ಬಗ್ಗೆ ಈ ಸರ್ಕಾರದ ಬಗ್ಗೆ ನಮಗೆ ಗೌರವ ಇದೆ ಸರ್. ಆದರೆ ಕಾವೇರಿ ತೀರದ ರೈತರಿಗೆ ವ್ಯವಸಾಯ ಮಾಡಬೇಡಿ ಅಂತ ಹೇಳ್ತಾರೆ. ಏನು ಬಿತ್ತಬೇಡಿ ಅಂತ ನಮ್ಮ ರಾಜ್ಯ ಜನ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ. ಆದರೆ ತಮಿಳುನಾಡು ರಾಜ್ಯಕ್ಕೆ ನಾವು ನೀರು ಕೊಡೋಕ್ಕಾಗೋದಿಲ್ಲ, ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಕ್ಕಾಗಲ್ಲ ಇವ್ರಿಗೆ. ಅಲ್ಲ ಸರ್, ಹೋದ್ ಸಲ ಸ್ಟಾಲಿನ್ ಕರೆಸೋದಕ್ಕಿಂತ ಮುಂಚೆನೇ ನೀರು ಬಿಟ್ಬಿಟ್ರು ಫಸ್ಟು. ಆಮೇಲೆ ಕೋಟದೇಶ ಅಂತಂದ್ರು ಇವ್ರು ಸರ್ಕಾರ ಬಂದ ಹೊಸರಲ್ಲಿ 3 ವರ್ಷದ ನಂತರ. ಈಗ ವಿಜಯ್ 3ನೇ ತಾರೀಕು ಬರ್ತೀನಿ ಅಂತ ಹೇಳವ್ರೆ ತಮಿಳುನಾಡು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಈಗಾಗಲೇ 4 ಡೇಸಿಂದ ನೀರು ಹೋಗ್ತಾ ಇದೆ. ಸರ್, ಯಾರು ಹೊಣೆ ಇದಕ್ಕೆ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಕಟ್ಕೊಟ್ಟದ್ದು ತಪ್ಪಾಯ್ತಾ? ಸರ್, ಇವತ್ತಿನ ಸಭೆಯಲ್ಲೂ ಕೂಡ ವ್ಯತಿರಿಕ್ತವಾದ ತೀರ್ಪು ಬಂದ್ರೆ ಯಾವ ರೀತಿ ಇರುತ್ತೆ ಹೋರಾಟ? ನಮ್ಮ ಉಗ್ರ ಹೋರಾಟ ಇರುತ್ತೆ ಸರ್. ಮಂಡ್ಯ ಜಿಲ್ಲೆಯಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕಳೆದ 3 ದಿನದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾಳೆಯಿಂದ ಉಗ್ರ ಚಳವಳಿಯನ್ನು ಹೈಕೋತೀವಿ ಸರ್. ಇವತ್ತು ಅಲ್ಲಿ ರಾಜ್ಯಾಧ್ಯಕ್ಷರು ನಿನ್ನೆಯಿಂದ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಾವು ಸಹ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮಧ್ಯಾಹ್ನ ಏನಾರ ನಮ್ಮ ವಿರುದ್ಧವಾಗಿ ಏನಾರ ಬಂದರೆ, ನಮ್ಮ ವಿರುದ್ಧವಾಗಾದರೆ ಉಗ್ರ ಚಳವಳಿಯನ್ನು ನಾವು ಮಾಡ್ತೀವಿ ಸರ್. ಅಂದ್ರೆ ನಿಜವಾಗ್ಲೂ ನೀರು ಬಿಡುವಂತ ಪರಿಸ್ಥಿತಿ ರಾಜ್ಯದ ಡ್ಯಾಮ್ಗಳಲ್ಲಿ ಇದೆಯಾ? ಏನನ್ಸುತ್ತೆ? ನೀರು ಬಿಡಬಾರ್ದು. ನೀರು ನಮಗೆ ತೊಂದರೆ ಇದ್ದಾಗ ನಮ್ಮ ಪ್ರತಿಭಟನೆ ಮುಂದುವರಿಸ್ತೀವಿ. ನಮ್ಮ ರೈತರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಹೋರಾಟ ಮುಂದುವರಿಸ್ತೀವಿ. ನೀರು ಬಿಡಲ್ಲ ನಾವು. ನೀರು ನಮಗೆ ಇಲ್ಲ. ನೀರು ಎಲ್ಲಿ ಬಿಡೋಕ್ಕಾಗುತ್ತೆ? ಮಳೆ ಇಲ್ಲ. ಅದರಿಂದ ನಾವು ಹೋರಾಟ ಮುಂದುವರಿಸ್ತೀವಿ. ಇದಿಷ್ಟು ಹೋರಾಟಗಾರರ ಮಾತು. ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಇವತ್ತಿನ ಸಭೆಯಲ್ಲೂ ಕೂಡ ಬಂದ್ರೆ ಹೋರಾಟ ಉಗ್ರ ರೂಪಕ್ಕೆ ತಿರುಗುತ್ತೆ ಅನ್ನುವಂತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.